ಉನ್ನತಿಯಾಗಲ್ಲ, ಸಮಾಜದಲ್ಲಿ ಧರ್ಮದ ಆಸಕ್ತಿ ಕಡಿಮೆಯಾಗ್ತದೆ ಮತ್ತು ಕೆಲವು ದೋಷದಿಂದ ಸಮಾಜವು ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಸಮಾಜದಲ್ಲಿರುವಂಥವರಿಗೂ ಸಹ ಸುಖಿಯಾಗಲ್ಲ. ಕೇವಲ ಜೈನ ಸಮಾಜ ಮಾತ್ರ ಅಲ್ಲ, ಅನ್ಯ ಸಮಾಜದ ಮೇಲೂ ಪ್ರಭಾವಗಳು ಇರ್ತದೆ. ಜನಮಂದಿರದ ಪ್ರಭಾವಗಳು ಯಾವ ಊರಿನಲ್ಲಿ ನಿರ್ದೋಷವಾದಂಥ ಪ್ರತಿಮಾ ಸ್ಥಾಪನೆ ಮಾಡಿದ್ದಾರೆ, ಯಾವ ಊರಿನಲ್ಲಿ ನಿರ್ದೋಷವಾದಂಥ ಜಿನಾಲೆ ಇದೆ, ಜಿನಾಲೆಯ ಶಿಖರವು ಅತಿ ಎತ್ತರದಲ್ಲಿ ಇದೆ, ಅದು ಎಲ್ಲವೂ ವಿಧಿವತ್ತಾಗಿದೆ ಮತ್ತು ಯಾವುದೇ ದೋಷ ಇಲ್ಲ, ನಿರ್ದೋಷವಾಗಿದೆ, ಧ್ವಜ ಹಾರಾಡ್ತಾ ಇದೆ. ಅಂದರೆ ಜಿನಮಂದಿರದಲ್ಲಿ ಪ್ರತಿದಿನ ಧರ್ಮ ಧ್ವಜ ಹಾರಾಡ್ತಾ ಇರಬೇಕು ಅಂತ ಊರಿನಲ್ಲಿ ಸುಭಿಕ್ಷ ಇರ್ತದೆ ಮತ್ತು ಎಲ್ಲರೂ ಧರ್ಮದ ಕಡೆ ಆಸಕ್ತಿ ಮತ್ತು ಮಳೆ ಬೆಳೆ ಅಷ್ಟೇ ಅಲ್ಲ, ಎಲ್ಲ ರೀತಿಯಾದಂಥ ರೋಗ ರುಜಿನಗಳು, ಬಹಳಷ್ಟು ದೋಷಗಳು, ಅಶುಭ ಕರ್ಮಗಳು ದೂರವಾಗ್ತವೆ. ಅಂದರೆ ಪ್ರಶಸ್ತವಾದಂಥ ಜನಮಂದಿರ ಪ್ರಭಾವದಿಂದ ಜಿನೇಂದ್ರ ಭಗವಂತನ ಪ್ರಭಾವವು ಅನಂತವಾಗಿದೆ. ಆದರೆ ಅದನ್ನು ನಿರ್ದೋಷವಾಗಿದ್ದಾಗ ಪೂರ್ಣವಾದಂಥ ಫಲ ಪ್ರಾಪ್ತವಾಗ್ತದೆ. ಎಲ್ಲಿ ದೋಷಯುಕ್ತವಾಗಿದೆ ಅಂತ ದೋಷಯುಕ್ತ ಪ್ರತಿಮೆಯನ್ನು ಸ್ಥಾಪನೆ ಮಾಡುವುದರಿಂದ ಏನಾಗ್ತದೆ? ಅಧ್ಯಕ್ಷರು, ಪ್ರತಿಷ್ಠಾಚಾರರು, ಪ್ರತಿಷ್ಠೆಯ ಮಾಡತಕ್ಕಂಥ ಗುರುಗಳಿಗೆ ಅಥವಾ ಸಮಾಜದವರಿಗೆ ಏನೇನು ಪ್ರಭಾವಗಳಾಗ್ತದೆ ಅನ್ನೋದನ್ನು ಸಹ ಪ್ರತಿಷ್ಠಾಪರಾಗಿ ಹೇಳಿದರು. ಹಾಗಾಗಿ ಇಲ್ಲಿರ್ತಕ್ಕಂಥ ಸಮಾಜದವರು ಜಿನಮಂದಿರದ ಪ್ರಾಂಗಣಗಳನ್ನು, ಜಿನಮಂದಿರವನ್ನು ಎಲ್ಲ ಯಾವ ರೀತಿ ಸುಧಾರಣೆಯನ್ನು ಮಾಡಿಕೊಂಡು ಅದನ್ನು ವ್ಯವಸ್ಥಿತ ಮಾಡ್ಕೋಬಹುದು ಅನ್ನೋದನ್ನು ಭವ್ಯಾತ್ಮರಾದವರು ಸಮೀಚೀನವಾದಂಥ ವಿಚಾರಗಳನ್ನು ಮಾಡಿ ಯಾವುದೇ ರೀತಿ ಗೊಂದಲಗಳನ್ನು ಮಾಡಿಕೊಳ್ಳದೆ ಎಲ್ಲ ಜೀವಿಗಳ ಕಲ್ಯಾಣದ ಹಿತದೃಷ್ಟಿಯಿಂದ ಯಾವುದೇ ರೀತಿಯಾದಂಥ ಮಾನ, ಪ್ರತಿಷ್ಠೆ, ಖ್ಯಾತಿ, ಸನ್ಮಾನ ಯಾವುದಲ್ಲದೆ ಒಂದೇ ಧರ್ಮದ ವೃದ್ಧಿಯಾಗಲಿ, ಧರ್ಮದ ಪ್ರಭಾವನೆಯಾಗಲಿ, ಎಲ್ಲರೂ ಧರ್ಮಾತ್ಮರಾಗಲಿ ಅನ್ನುವಂಥ ಏಕ ಭಾವದಿಂದ ಸಮಾಜದ ಶ್ರಾವಕ ಸಾವಕಿಯರೆಲ್ಲರೂ ಸೇರಿ ಪುರುಷಾರ್ಥವನ್ನು ಮಾಡಿದರೆ ದೋಷಯುಕ್ತವಾದಂಥ ಸ್ಥಾನಗಳಲ್ಲಿ ಆ ದೋಷವನ್ನು ಸರಿ ಮಾಡೋದಕ್ಕೆ ಮನಸ್ಸು ಕೂಡಿ ಬರೋಲ್ಲ. ಯಾವಾಗ ಕಾಲ ಕೂಡಿ ಬರ್ತದೆ ಅಥವಾ ಯಾವಾಗ ಗುರುಗಳ ಸಾನ್ನಿಧ್ಯ ಪ್ರಾಪ್ತವಾಗ್ತದೆ ಅಥವಾ ನೇತೃತ್ವ ವಹಿಸಿ ಮಾಡುವಂಥವರ ತೀವ್ರವಾದಂಥ ಪುಣ್ಯ ಪ್ರಭಾವ ಇರುತ್ತೆ, ಆಗ ಕಾರ್ಯ ಸಫಲವಾಗ್ತದೆ. ಒಮ್ಮೆ ಆ ಕಾಲ ಕೂಡುವಂತೆ ಬರುತ್ತದಕ್ಕೂ ಸಹ ಜನರಲ್ಲಿ ಮನಸ್ಸು ಕೂಡೋಲ್ಲ. 800 ವರ್ಷ ಅಲ್ಲ, 8,000 ವರ್ಷ ಕಳೆದರೂ ಸಹ ಹಾಗೇನೇ ಇರುತ್ತೆ. ಪ್ರಶಸ್ತವಾಗಿ ಮಾಡ್ಕೋಬೇಕು. ನಿಮ್ಮ ಪೂರ್ವಜರು ಧರ್ಮದ ವೃದ್ಧಿಗಾಗಿ, ಧರ್ಮ ಪ್ರಭಾವನೆಗಾಗಿ ಜಿನಮಂದಿರಕ್ಕೆ ಬೇಕಾದಷ್ಟು ಜಮೀನುಗಳನ್ನು, ಜಾಗವನ್ನು ನಿಮಗಾಗಿ ಮುಂದಿನ ಪೀಳಿಗೆಗಾಗಿ ಅದನ್ನು ಬಿಟ್ಟು ಹೋಗಿದ್ದಾರಲ್ಲ. ಆದರೆ ಪೂರ್ವಜರು ಬಿಟ್ಟಂತ ಅದೆಷ್ಟೋ ಕಳೆದು ಹೋಗಿದೆ. ಉಳಿದಿದ್ದನ್ನು ಉಳಿಸ್ಕೊಳ್ಬೇಕು. ಅದನ್ನು ವ್ಯವಸ್ಥಿತವಾಗಿ ನಿರ್ದೋಷವಾಗಿ ದೋಷರಹಿತ ಮಾಡಿಕೊಂಡು ಜಿನಮಂದಿರದ ಪ್ರಶಸ್ತವಾದಂಥ ಪ್ರಾಂಗಣದಲ್ಲಿ ಎಲ್ಲ ಶುದ್ಧತೆ ಕಾಪಾಡಿಕೊಂಡು ಸಾಧ್ಯತೆ ಇದೆ. ಪುರುಷಾರ್ಥವನ್ನು ಮಾಡೋದ್ರಲ್ಲಿ ಯಾವ ಸಾಧ್ಯ ಇಲ್ಲ. ಪುರುಷಾರ್ಥವಾಗಿ ಯಾವುದು ಅಸಾಧ್ಯವಾದಂಥದ್ದಿಲ್ಲ. ಹಾಗೆ ಆಶಾವಾದಿ ಆಗಿರಬೇಕು. ನಾವಿನ್ನು ಸರಿ ಮಾಡ್ಕೋಬೇಕು ಅಂತ ಎಲ್ಲರೂ ಸೇರಿ ಮಾಡಿದ್ರೆ ಏನು ಹೆಚ್ಚಿನದಲ್ಲ. ಇದನ್ನು ಮಾಡ್ಕೋಬಹುದು. ತಮ್ಮ ಎಲ್ಲ ರೀತಿ ಸಹಕಾರಗಳು ಸಹ ತಮಗೆ ಇದೆ. ಗೌರ್ಮೆಂಟಿಗೂ ಸಹ ಸಹಕಾರ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಜನರಿಂದನೂ ಸಹಕಾರ ಸಿಗ್ತಾ ಇದೆ. ನಿಮಗೆ ಅದನ್ನು ಸದುಪಯೋಗ ಮಾಡಿಕೊಂಡು ಹಾಗೆ ಸದ್ಬುದ್ಧಿಯನ್ನು ಸತ್ಕಾರ್ಯಗಳಿಗೆ ಬಳಕೆಯನ್ನು ಮಾಡಬೇಕು.
ಇಲ್ಲಿ ಖ್ಯಾತಿ, ಪ್ರತಿಷ್ಠೆ, ಹಾಗೆಯೇ ಒಳ್ಳೆಯದನ್ನು ಆಗುವುದನ್ನು ಯಾರಾದರೂ ಅದಕ್ಕೆ ತೊಡಕು ಮಾಡಿದರೆ ಅಂತರಾಯಕ ಸಂಬಂಧ ಆಗ್ತದೆ. ಒಳ್ಳೆಯ ಕಾರ್ಯವನ್ನು ನಮ್ಮಿಂದಾದರೂ ಮಾಡಬೇಕು. ಒಮ್ಮೆ ಆಗಿಲ್ಲ ಅಂದರೆ ಯಾರು ಮಾಡ್ತಾ ಇದ್ದಾರೆ ಅಂದರೆ ಅವರು ಸಹಕಾರ ಕೊಡಬೇಕು. ಸಹಕಾರ ಕೊಡ್ಲಿಕ್ಕೆ ಶಕ್ತಿ ಇಲ್ಲ ಅಂದ್ರೆ ಸುಮ್ಮನರು ಇರಬೇಕು. ಇನ್ನು ಕೆಲವಷ್ಟು ಜನ ಇರ್ತಾರೆ ತಾವಂತೂ ಮಾಡೋಲ್ಲ. ಮಾಡಲಿಕ್ಕೆ ಯಾರಾದರೂ ಗುರುಗಳು ಅಥವಾ ಯಾರು ವಿದ್ವಾಂಸರ ಕರ್ಕೊಂಡು ಕಾರ್ಯವನ್ನು ಶುರು ಮಾಡಿದರೆ ಅದನ್ನ ವಿಘ್ನ ಬಾಧೆ ಮಾಡಿ ನಿಲ್ಲಿಸ್ತಾರೆ. ಇವರಿಂದ ಬಹಳ ಪಾಪ ಸಂಬಂಧವಾಗ್ತದೆ, ಅಂತರಾಯಕರ ಬಂಧವಾಗ್ತದೆ. ಸಾಮಾನ್ಯ ಕರ್ಮ ಅಲ್ಲ, ನಿಗದಿ ನಿಕಾಚಿತ ಕರ್ಮಗಳ ಬಂಧವಾಗ್ತದೆ. ಧರ್ಮ ಕಾರ್ಯಗಳಲ್ಲಿ ವಿಘ್ನವನ್ನು ಮಾಡುವುದರಿಂದ ಧರ್ಮ ಕಾರ್ಯದ ಬಗ್ಗೆ ಮನಸ್ಸಿನಲ್ಲಿ ವಿಚಾರ ಮಾಡಿದ್ರೂ ಅಸಂಕರ ಬಂಧ ಆಗ್ತದೆ. ಇನ್ನ ಬಾಯಲ್ಲಿ ಹೇಳಿದ್ರಂತೂ ಯಾರಂತೂ ಇನ್ನು ಡಬಲ್ ಕ್ರಮ ಬಂಧ ಆಗ್ತದೆ. ಇನ್ನು ಆ ಕಾರ್ಯಗಳನ್ನೇ ಎಲ್ಲರ ಮನಸ್ಸನ್ನ ಕದಲಿಸಿ ನಿಲ್ಲಿಸಿದ್ರಿ ಅಂದ್ರೆ ಇನ್ನೂ ಡಬಲ್ ಟ್ರಿಬಲ್ ಕರ್ಮ ಅಂತ. ಅಂದ್ರೆ ನಿಗದಿ ನಿಕಾಚಿತ ಕರ್ಮಗಳು ತೀವ್ರಗತಿಯಲ್ಲಿ ಬಂಧ ಆಗ್ತದೆ ಬಂಧುಗಳು. ಅದಕ್ಕಾಗಿ ತಾವೆಲ್ಲರೂ ಸಹ ತಮ್ಮ ಪುಣ್ಯದ ಉದಯದಿಂದ ಜಿನಮಂದಿರ ಹಾಗೆ ತಮ್ಮೆಲ್ಲರಿಗೂ ಸಹ ಸಮಾಜದಲ್ಲಿ ನೆಮ್ಮದಿಯಾದಂಥ ಒಂದು ಜಮೀನನ್ನು ಪೂರ್ವಜರು ಬಿಟ್ಟು ಹೋಗ್ತಾರೆ, ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಕಳೆದೋಗಿದ್ದು ಹೋಯಿತು, ಅದನ್ನೇನು ಉಳಿಸ್ಲಿಕ್ಕಾಗೋಲ್ಲ. ಆದರೆ ಇರುವುದನ್ನ ಮುಂದೆ ಸುರಕ್ಷಿತವಾಗಿ ಇಡಬೇಕು ಮತ್ತು ನಿಮ್ಮ ಆತ್ಮ ಕಲ್ಯಾಣ ಪ್ರಶಸ್ತವಾಗಬೇಕು. ಮುಂಬರುವಂಥ ಪೀಳಿಗೆಯೂ ಸಹ ಧರ್ಮದಲ್ಲಿ ಅವರಿಗೆ ಆಸಕ್ತಿ ಮೂಡಬೇಕು ಮತ್ತು ಅವರ ಆತ್ಮ ಕಲ್ಯಾಣಕ್ಕಿರು ಸಾಧನೆ ಆಗಬೇಕು. ಜಿನಮಂದಿರ, ಧರ್ಮಶಾಲೆ ಅಥವಾ ಜಿನ ಪ್ರತಿಮಾ, ಶಾಸ್ತ್ರ ಎಲ್ಲವೂ ಸಹ ಭವ್ಯಾತ್ಮರಿಗೆ ಧರ್ಮ ಕಾರ್ಯಗಳು ಮಾಡುವಂಥ ಸಾಧನೆಗಳಿವೆ. ಇಂತಹ ಸಾಧನೆಗಳಲ್ಲಿ ಸಾಧ್ಯದ ಪ್ರಾಪ್ತಿ ಆಗ್ತದೆ. ಸಾಧನ ಪ್ರಶಸ್ತವಾಗಿದೆ, ಹಾಗೆ ಸಾಧ್ಯ ಪ್ರಶಸ್ತವಾಗಿದೆ, ಸಾಧನ ಸಹ ಪ್ರಶಸ್ತವಾಗಿರುತ್ತದೆ. ಪ್ರಶಸ್ತವಾದಂತಹ ಸಾಧನೆಗಳ ಉಪಯೋಗವನ್ನು ಮಾಡಬೇಕು, ಇಟ್ಕೋಬೇಕದನ್ನು. ಸಮಸ್ಯೆಗಳೇನಿಲ್ಲ, ನಿಮ್ಮ ಮನೆಯಲ್ಲಿ ಸಮಸ್ಯೆ ಇಲ್ಲೇನ್ರಿ? ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಇಲ್ಲೇನ್ರಿ? ಸಂಸಾರ ಅಂದ್ರೆ ಬಂಧುಗಳು ಎಲ್ಲ ಕಡೆ ಸಮಸ್ಯೆಗಳಿದಾವೆ. ಸಮಸ್ಯೆಗಳಿಗೆ ಸಮಾಧಾನವೂ ಇದಾವೆ. ಮನಸ್ಥಿತಿಯನ್ನ ಸರಿ ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆಗಳಿಗೂ ಸಮಾಧಾನ ಕಂಡು ಬರ್ತದೆ ಮತ್ತು ಎಲ್ಲ ಸಾವಕಿಯರು ಸೇರಿಕೊಂಡು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡ್ರಿ. ನೋಡೋದಂತೆ ಶಿಲ್ಪಿಯನ್ನು ಕರೆಸಿದ್ವಿ, ಅಧ್ಯಕ್ಷರು ಬಂದಿದ್ರು, ಹಾಗೆ ಕರೆಸಿದ್ವಿ. ಎಲ್ಲ ಶಿಲ್ಪಿಯವರು ಇದನ್ನ ಬದಲಾವಣೆ ಮಾಡಲಿಕ್ಕೆಲ್ಲ ಸಾಧ್ಯತೆ ಇದೆ. ಮಂದಿರಗಳು ತೆಗೆದನೇ ಪುರಾತನವಾದಂಥ ಮಂದಿರಗಳನ್ನು ಹಾಗೆ ಇಟ್ಕೊಂಡು ಅದನ್ನ ಎಲ್ಲ ಶಿಲ್ಪಕಲೆಗಳನ್ನು ವಾಸ್ತುವನ್ನು ಸರಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮಾಡುವುದನ್ನು ಮಾಡ್ಕೋಬೋದಲ್ಲ. ಅದನ್ನ ಯಾಕೆ ನೀವು ಒಟ್ಟು ಕೊಡ್ಕೊಂಡು ಎಲ್ಲರೂ ಸೇರಿ ಯಾಕೆ ಮಾಡ್ಕೊಳ್ಳೋಲ್ಲ? ಅದನ್ನ ಈಗಾದರೂ ಮಾಡುವಂಥ ಸಮಯ ಬಂದಿದೆ. ಸಮಯ ಬಂದಾಗ ಎಲ್ಲರೂ ಒಗ್ಗಟ್ಟಿನ ಸೇರಿಕೊಂಡು ಮಾಡ್ರಿ. ಎಲ್ಲರೂ ತಮ್ಮದೇ ಆದಂಥ ಖ್ಯಾತಿ ಪ್ರತಿಷ್ಠೆ ತೆಗೆದುಕೊಂಡು ಹೋಗ್ಬೇಡ್ರಿ. ನಿಮ್ಮ ಕೈಯಲ್ಲಿ ನೀವು ಒಂದೊಂದು ಮಾರು ಇರ್ತೀರಿ, ಎಲ್ಲರಿಗೂ ಗುರುತಿ ಹೇಳ್ರಿ. ಎಲ್ಲರೂ ಸಹ ಒಂದೊಂದು ಮಾರು ಇರ್ತಾರಲ್ಲ, ಅದಕ್ಕಿಂತ ಜಾಸ್ತಿ ಏನಿರೋಲ್ಲ. ಧರ್ಮ ಕಾರ್ಯದಲ್ಲಿ ಒಗ್ಗಟ್ಟಾಗಿ ಇರುವುದು ಸಮಾಜನೇ ಕಡಿಮೆ. ಅದರಲ್ಲೂ ಸಹ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಹೇಗೆ ಧರ್ಮ ಕಾರ್ಯಗಳಾಗ್ತದೆ? ಮತ್ತು ಸಹಾಯ ಮಾಡೋರಿದ್ದಾರೆ ಮತ್ತು ಪ್ರಶಸ್ತವಾದಂಥ ಮಾಡಿದರೆ ನಿಮ್ಮೂರಲ್ಲಿ ಒಂದು ತೀರ್ಥಕ್ಷೇತ್ರದ ಹಾಗೆ ಆಗ್ತದೆ. ಸೇರ್ಕೊಂಡು ಒಳ್ಳೆಯ ರೀತಿಯಾಗಿ ಮಾಡ್ಕೊಂಡು ಹೋದರೆ ಒಂದು ತೀರ್ಥಕ್ಷೇತ್ರ ಆದಂಗೆ ಆಗ್ತದೆ, ತೀರ್ಥವಾಗ್ತದೆ. ಜಿನೇಂದ್ರ ಭಗವಂತರ ಮಂದಿರ ತೀರ್ಥನೇ. ಜಿನೇಂದ್ರ ಭಗವಂತರ ಇಲ್ಲಿ ಪ್ರಶಸ್ತವಾದಂಥ ನಿರ್ದೋಷವಾದಂಥ ಪ್ರತಿಮೆಯಲ್ಲಿ ಸ್ಥಾಪನೆ ಇದು ನಿಜವಾದ ತೀರ್ಥನೇ ಇದೆ. ಇನ್ನೂ ಸಹ ತೀರ್ಥದಲ್ಲಿ ಏನಾಗ್ತದೆ? ಪ್ರಕಾಶವಾಗ್ತದೆ. ನಿಮ್ಮಲ್ಲಂತೂ ಪುರಾತನವಾದಂಥ ಮಂದಿರ ಇದೆ, ಅದನ್ನು ಸ್ವಲ್ಪ
ಆ ಸಮಯದಲ್ಲಿ ಏನೋ ತೊಡಕುಗಳಿರಬೇಕು ಅಥವಾ ಬೇರೆ ಬೇರೆ ಅಂತ ತೊಂದರೆಗಳಿರೋದ್ರಿಂದ ಹಾಗೆ ಮಾಡಿರ್ಬೇಕು ಅದನ್ನು ಹಾಗೇನೇ ಇರಬೇಕಂತಿಲ್ಲಲ್ಲ. ನಿಮ್ಮ ಮನೆಯಲ್ಲಿ ಪೂರ್ವಜರ ಮನೆ ಕಟ್ಟಿದ್ರು, ಆ ಮನೆಯ ಶಿಲ್ಪಕಲೆ ವಾಸ್ತುಕಲೆ ಸರಿಯಾಗಿರಲಿಲ್ಲ, ನೀವು ಸರಿ ಮಾಡ್ಕೊಂತಿರಲಿಲ್ಲ ಅದನ್ನು. ಸರಿ ಎಷ್ಟು ಮನೆಯನ್ನ ಸರಿ ಮಾಡ್ಕೊಂಡಿದ್ರೆ ಎಲ್ಲ ಮಾಡ್ಕೊಂಡಿದ್ದೀರಿ, ಸರಿ ಮಾಡ್ಕೊಂತ ಇರ್ತೀರಿ, ಮಾಡ್ತಾನೆ ಇರ್ತೀರಿ ಮುಂದುವರಿಸೋದು. ಆದರೆ ಮಂದಿರಗಳನ್ನು ಯಾಕೆ ಮಾಡ್ಕೊಳ್ಬಾರ್ದು? ಮಂದಿರಗಳ ಸಮಾಧಾನದಿಂದ ಯಾಕೆ ಮಾಡ್ಕೋಬಾರ್ದು? ಅವಶ್ಯವಾಗಿ ಮಾಡ್ಕೋಬೇಕು. ಮತ್ತು ನೋಡ್ರಿ, ಜಿನೇಂದ್ರ ಭಗವಂತನ ಭಕ್ತಿ ಮಾಡುವುದರಿಂದ, ಜಿನೇಂದ್ರ ಭಗವಂತನ ಪೂಜೆಯನ್ನು ಮಾಡುವುದರಿಂದ ಏನಾಗ್ತದೆ? ಎಲ್ಲ ವಿಷಯಗಳು ದೂರವಾಗ್ತದೆ, ರೋಗಗಳು ದೂರವಾಗ್ತವೆ, ವಿಷವು ನಿರ್ವಿಷವಾಗ್ತದೆ. ಪ್ರತಿಯೊಬ್ಬರು ಜಿನೇಂದ್ರ ಭಗವಂತನ ಅಭಿಷೇಕ ಪ್ರತಿದಿನ ಮಾಡಬೇಕು. ಶ್ರಾವಕರೇ ಅಭಿಷೇಕ ಪೂಜೆಯನ್ನು ಮಾಡಬೇಕಿಲ್ಲ, ಪ್ರಶಸ್ತವಾಗುತ್ತದೆ. ಒಂದು ಊರಿನಲ್ಲಿ ಒಬ್ಬರು ಪ್ರತಿದಿನ ಅಭಿಷೇಕವನ್ನು ಮಾಡ್ತಾರೆ. ಅಭಿಷೇಕವನ್ನು ಮಾಡಲಿಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಧರ್ಮ ಪುರುಷಾರ್ಥ ಬಡಿ ಉಟ್ಕೊಂಡು ಮಂದಿರಕ್ಕೆ ಬಂದು ಜಿನೇಂದ್ರ ಭಗವಂತರ ಅಭಿಷೇಕ ಆದಿ ಮಾಡ್ತಾರೆ. ದೊಡ್ಡ ಸೇಡ್ಸಿಗಳಿವೆ, ನಗರ ಸೇಡ್ಸಿ. ಅವ್ರ ಮನೆಯಲ್ಲಿ ಒಬ್ಬನೇ ಒಬ್ಬ ಬಾಲಕ ಇರ್ತಾನೆ ಸೇಡ್ಸಿಯವರಿಗೆ. ಆ ಮಗನಿಗೆ ಹಾವು ಕಡಿತು. ಏನಾಗ್ತದೆ? ವಿಷಸರ್ಪವು ಕಡಿತು. ವಿಷಸರ್ಪ ಕಚ್ಚಿದ್ರಿಂದ ಸೇಟಾಣಿ ಬಹಳ ಭಯಭೀತರಾಗ್ತಾಳೆ, ದುಃಖಿ ಆಗ್ತಾಳೆ. ಮತ್ತು ಮಗನಿಗೆ ಉಪಚಾರವನ್ನು ಮಾಡಲಿಕ್ಕಾಗಿ, ಪತಿಯನ್ನು ಕರ್ಕೊಬರ್ಲಿಕ್ಕಾಗಿ ಒಬ್ಬರು ಕಳಿಸ್ಕೊಡ್ತಾಳೆ. ಮಗನಿಗೆ, ಪುತ್ರನಿಗೆ ಹಾವು ಕಚ್ಚಿದೆ, ಬೇಗ ಸೇಡ್ತಿಯವರು ಬರ್ಲಿಕ್ಕೆ ಹೇಳಿ. ಒಬ್ಬ ಮನುಷ್ಯ ಹೇಳ್ತಾನೆ, ಆದರೆ ಸೇಡ್ತಿಯವರು ಕೇಳಿಸ್ಕೊಳ್ಳಲ್ಲ ಅದನ್ನು. ಕೆಲವು ಸಮಯ ಆದಮೇಲೆ ಇನ್ನೊಬ್ಬರು ಕಳಿಸ್ತಾಳೆ. ಆತ ಬಂದು ಗರ್ಭಗುಡಿ ಮುಂಭಾಗ ನಿಂತುಕೊಂಡು ಹೇಳ್ತಾನೆ, ಸೇಠಾಣಿಯವರು ಒಂದೇ ಸಮಯ ಅಳ್ತಾ ಇದ್ದಾರೆ, ಯಾರೂ ಇಲ್ಲ, ಪುತ್ರನು ಮೂರ್ಛಿತನಾಗಿದ್ದಾನೆ, ಬಾಯಲ್ಲೆಲ್ಲವೂ ಸಹ ಏನು ಬರ್ತಾ ಇದೆ? ಜೊಲ್ಲು ಬರ್ತಾ ಇದೆ. ಹಾವು ಕಚ್ಚಿದಾಗ ಏನಾಗ್ತದೆ? ಹಾಗೆ ಪುತ್ರನು ಮೂರ್ಛಿತನಾಗಿದ್ದಾನೆ ಮತ್ತು ಸೇಠಾಣಿ ಅಳ್ತಾ ಇದ್ದಾರೆ, ಬೇಗ ಬರಬೇಕಂತೆ ನೀವು ವಿಚಾರ ಮಾಡಬೇಕು. ಸೇಠಿಯವರು ಕೇಳಿಸ್ಕೊಳ್ಳೋದೇ ಇಲ್ಲ. ಅವರು ಪೂಜೆ ಮಾಡಲು ಮಗ್ನರಾಗಿರ್ತಾರೆ. ಕೆಲವು ಸಮಯ ಆದಮೇಲೆ ಸೇಠಾಣಿಗೆ ಬಹಳ ಸಂತೋಷ ಆಗ್ತದಲ್ಲ. ಒಂದು ವೇಳೆ ನೀವು ಆ ಸ್ಥಾನದಲ್ಲಿದ್ದರೆ ನಿಮಗೆ ಹೆಂಗೆ ಅನ್ನಿಸ್ತದ? ಸಿಟ್ಟು ಬರ್ತದೆ. ಯಾರ ಮೇಲೆ? ಪತಿ ಮೇಲೆ. ಪತಿ ಮೇಲೆ ಸಿಟ್ಟು ಬರ್ತದೆ. ಸೇಠಾಣಿ ಮಗನನ್ನ ಎತ್ಕೊಂಡು ಜೋರಾಗಿ ಹತ್ಕೊಂತ ಬಸ್ತಿಗೆ ಬರ್ತಾಳೆ. ಬಸ್ತಿಯಲ್ಲಿ ಬಂದು ಬಾಗಿಲಲ್ಲಿ ಎತ್ಕೊಂಡು ಜೋರಾಗಿ ಚೀರ್ತೀರಾಗ್ತಾಳೆ. ಆದರೂ ಸೀತೆಯವರು ಕೇಳಿಸ್ಕೊಳ್ಳೋದು, ನೋಡೋದು ಇಲ್ಲ, ಆಕೆ ತಿರುಗು ನೋಡಲ್ಲ. ಅಭಿಷೇಕ ಪೂಜೆಯಲ್ಲಿ ಮಗ್ನರಾಗಿದ್ದಾರೆ. ಪ್ರತಿದಿನ ಯಾವ ರೀತಿ ಕ್ರಮ ಪ್ರಕಾರವಾಗಿ ಪೂಜೆಯನ್ನು ಮಾಡ್ತಿದ್ರು, ಅದೇ ರೀತಿ ಅವರು ಪೂಜೆಯಲ್ಲಿ ಮಗ್ನರಾಗಿದ್ದರು. ಅಭಿಷೇಕ ಪೂಜೆ. ಸಿಟ್ಟು ಬಂದು ಆಕೆ ಪತಿಯ ಮೇಲೆ ಅವಾಚ್ಯ ಶಬ್ದದಿಂದ ಬೈದು ಪುತ್ರನನ್ನು ಅಲ್ಲೇ ಹೋಗದು ಏನು ಮಾಡ್ತಾಳೆ? ಆಕೆ ಹೋಗ್ತಾಳೆ. ಆದರೂ ನೋಡಲ್ಲ. ಅಭಿಷೇಕ ಪೂಜಾ ಮುಗಿಯುತ್ತದೆ. ಮುಗಿದ ಮೇಲೆ ಧರ್ಮ ಪುರುಷಾರ್ಥ ಆಯಿತು. ಇನ್ನು ಅರ್ಥಪುರುಷ, ಕಾಮಪುರುಷ ಆತ ನೋಡ್ತಾನೆ, ಹೇ ಪ್ರಭು, ನಿಮ್ಮ ಶಕ್ತಿಯಲ್ಲಿ ಅನಂತ ಶಕ್ತಿ ಇದೆ, ಆದರೆ ಅಜ್ಞಾನಿಗಳು ತಿಳಿಯೋದಲ್ಲ ಪ್ರಭು. ತಿಳಿದೇ ಅಜ್ಞಾನದಿಂದ ಇವರು ದುಃಖಿಯಾಗಿದ್ದಾರೆ. ಆ ಪುತ್ರನನ್ನ ಅಲ್ಲೇ ಮಲಗಿಸ್ತಾನಾತ. ಆತನಿಗೆ ಚಿನ್ನ ದಂಧೋದಕವನ್ನು ಹಾಕ್ತಾ ಆ ಸೇಠಿಯವರು ವಿಷಾಪಾರ ಸ್ತೋತ್ರದ ಪಠನೆಯನ್ನು ಮಾಡ್ತಾರೆ.
ವಿಷಾಪಾರ ಸೂತ್ರದ ಪಠನೆ ಆಗ್ತಾ ಇದ್ದಾಗಲೇ ಕವಿಗಳಾಗಿದ್ದರು. ವಿಷ ಇಳಿದು ಹೋಗ್ತದೆ. ಯಾವ ಭಾಗದಿಂದ ಹಾವು ಕಚ್ಚಿತ್ತೋದೆ ಭಾಗದಲ್ಲಿ ವಿಷ ಇಳಿದು ಹೋಗ್ತದೆ. ಪುತ್ರ ಮೂರ್ಛಿತನಾಗಿದ್ದ, ಸತ್ಯಕ್ಕಿಲ್ಲ. ಪುತ್ರ ಸ್ವಸ್ಥಾಗಿ ಬಿಡುತ್ತಾನೆ. ವಿಷಯವೆಲ್ಲವೂ ನಿರ್ವಿಷಯವಾಗಿ ಹೋಗ್ತದೆ. ಜಿನೇಂದ್ರ ಭಗವಂತರ ಗಂಧೋದಕದಲ್ಲಿ ಬಹಳ ಶಕ್ತಿ ಇದೆ, ಭಕ್ತಿಯಲ್ಲಿ ಬಹಳ ಶಕ್ತಿ ಇದೆ. ವಿಷವು ನಿರ್ವಿಷವಾಗಿ ಹೋಗ್ತದೆ. ಚಕ್ರೀ ಖಡ್ಗದರ ಇಂದ್ರಪದ ಮಿಲಿ ಆಪತೈ ಅನುಕ್ರಮ ಕರಿಸಿವ ಪದನಲಗೆ ನೇಮ ಸಕಲ ನಿಪಾ. ಜಿನೇಂದ್ರ ಭಗವಂತರ ಪೂಜೆಯನ್ನು ಮಾಡುವುದರಿಂದ ಚಕ್ರವರ್ತಿ ಪದ ಪ್ರಾಪ್ತವಾಗುತ್ತದೆ. ಹಾಗೆ ಖಡ್ಗದರ ಅಂದರೆ ಅವರ ಸೇವೆ ರಕ್ಷಣೆ ಮಾಡುವಂಥ ಸೇವಕರು ಖಡ್ಗ ಇಟ್ಕೊಂಡು ಏನು ಮಾಡ್ತಾ ಇರ್ತಾರೆ, ರಕ್ಷಣೆಯನ್ನ ಮಾಡ್ತಾ ಇರ್ತಾರೆ. ಜಿನೇಂದ್ರ ಭಗವಂತರ ಪೂಜೆಯನ್ನು ಮಾಡುವುದರಿಂದ ರಾಜಪದ ಪ್ರಾಪ್ತವಾಗುತ್ತದೆ. ಇಂದ್ರಪದ, ಚಕ್ರವರ್ತಿ ಪದ, ಇಂದ್ರಪದ, ರಾಜಪದ ನಿಲೆಯೇ ಕ್ರಮಿಸಿ ಅಂದರೆ ಕ್ರಮದಿಂದ ಏನಾಗ್ತದೆ ಪ್ರಾಪ್ತವಾಗ್ತಾ ಆಪತ್ತೆ ಅಂತ ಹೇಳಿದರೆ ಏನಾಗ್ತದೆ ಅಂತ ಹೇಳಿದರೆ ಶಿವಪದ ಪ್ರಾಪ್ತವಾಗುತ್ತದೆ. ಅನುಕ್ರಮ ಕರಿ ಶಿವಪದಲಗೆ ನೇಮ ಸಕಲ ಗಣಿಪಾ. ಪರಂಪರದಿಂದ ಅನುಕ್ರಮವಾಗಿ ಒಂದೊಂದಾಗಿ ಹಾಗೆ ರಾಜಪದ, ಇಂದ್ರಪದ, ಚಕ್ರವರ್ತಿ ಪದ ಹಾಗೆ ಆದಿ ಪದಗಳು ಪ್ರಾಪ್ತವಾಗ್ತಾ ಕೊನೆಗೆ ಎಲ್ಲ ಪಾಪಗಳು ನಾಶವಾಗಿ ಶಿವಪದ ಮೋಕ್ಷವು ಪ್ರಾಪ್ತವಾಗ್ತದೆ. ಯಾರಿಗೆ? ಜಿನೇಂದ್ರ ಭಗವಂತರ ಪೂಜೆ ಮಾಡುವಂಥವರಿಗೆ. ತುಮ ಪದ ತುಮ ಬಿನ ಮೈ ವ್ಯಾಕುಲಾಭಯೋ ಜೈಸಿ ಜಲ ಬಿನಮಿ ಜನ್ಮ ಜರಾಮಿ ಕರೋ ಕರೋ ಮುನಿ ಸ್ವಾಮಿ. ತುಮ ಬಿನ ಮೈ ವ್ಯಾಕುಲಭಯೋ. ಹೇ ಪ್ರಭು, ನೀವಿಲ್ಲದೆ ಒಂದು ಕ್ಷಣವೂ ಸಹ ನಾನು ಇರಲಾರೆನು ಪ್ರಭು. ವ್ಯಾಕುಲನಾಗಿ ಬಿಡುತ್ತೇನೆ ಪ್ರಭು. ಸಂಸಾರದಲ್ಲಿ ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಸಹ ನಾನು ಇರಲಾರೆನು ಪ್ರಭು. ಇರುವುದಕ್ಕೆ ಸಂಭವವಿಲ್ಲ. ಅಂದರೆ ಯಾವ ರೀತಿ ಜೈಸೆ ಜಲವಿನವಿ, ಯಾವ ರೀತಿ ಅಂತ ಹೇಳಿದ್ರೆ ನೀರಿಲ್ಲದೆ ಮೀನು ಇರಲಾರದು. ವ್ಯಾಕುಲ ಆಗ್ತದೆ ನೀರಿಗೆ. ಮೀನು ನೀರಿಲ್ಲದಿದ್ರೆ ಮರಣವಾಗಿ ಹೋಗ್ತದೆ, ವ್ಯಾಕುಲವಾಗಿ. ಅದೇ ರೀತಿ ಈ ಪ್ರಭು ಸಂಸಾರದಲ್ಲಿ ನೀರು ಇಲ್ಲದೆ ಒಂದು ಕ್ಷಣವೂ ಸಹ ನಾನು ಇರಲಾರೆನು, ವ್ಯಾಕುಲನಾಗಿರುತ್ತೇನೆ ಪ್ರಭು. ಜನ್ಮ ಜರಾಮಿ ಹರೋ. ಜನ್ಮ ಜರ ಮೇರಿ ಅಂದರೆ ಜನ್ಮ ಜರಾ ಮೃತ್ಯುವನ್ನ ದೂರ ಮಾಡು ಪ್ರಭು. ಹುಟ್ಟು ಸಾವುಗಳನ್ನ ದೂರ ಮಾಡು. ಹರೋ ಕರೋ ಮೋಹಿ ಸ್ವಾಧೀ. ಮೋಹವನ್ನ ಸ್ವಾಧೀನ ಮಾಡಿಕೊಳ್ಳುವಂಥ ಶಕ್ತಿ ಪ್ರಾಪ್ತವಾಗಲಿ ಪ್ರಭು. ಸಂಸಾರದಲ್ಲಿ ಮೋಹವೇ ಸಂಸಾರ ಪರಿಭ್ರಮೆಗೆ ಕಾರಣವಾದಂಥದ್ದಿದೆ. 8 ಕರ್ಮಗಳಲ್ಲಿ ಬಹಳ ಬಲಿಷ್ಠವಾದಂಥ ಕರ್ಮ ಯಾವುದು ಅಂದರೆ ಮೋಹನೀಯ ಕರ್ಮ. ಯಾರು ಮೋಹನೀಯ ಕರ್ಮವನ್ನು ಸ್ವಾಧೀನ ಮಾಡಿಕೊಂಡಿದ್ದಾರೆ, ಮೋಹನೀಯ ಕರ್ಮದ ಉಪಶಮವಾಗಿದೆ. ಮೋಹನಿ ಕರ್ಮದಲ್ಲಿ 2 ಪ್ರಕಾರ: ದರ್ಶನ ಮೋಹನೀಯ, ಚಾರಿತ್ರ ಮೋಹನೀಯ ಕರ್ಮ. ಎಲ್ಲ ಕರ್ಮಕ್ಕಿಂತಲೂ ಸಹ ಜಾಸ್ತಿ ಬಂಧವಾಗುವಂಥ ಕರ್ಮ ಅಂದರೆ ಮೋಹನಿ ಕರ್ಮ. ಮೋಹನಿ ಕರ್ಮದ ಜಾಸ್ತಿ ಸಮಯ ತನಕ ಅದರ ಪ್ರಭಾವವಿದೆ. ಸತ್ತ ಕೋಡಿ ಅದರ ಸ್ಥಿತಿ ಇದೆ, ಉತ್ಕೃಷ್ಟ ಸ್ಥಿತಿ. 70 ಕೋಡಿ ಸ್ಥಿತಿ ತನಕ ಅದರ ತನ್ನ ಪ್ರಭಾವವನ್ನು ಬೀರಬಲ್ಲದು. ವಿಚಾರ ಮಾಡಿ, 70 ಕೋಡಿ ತನಕ ತನ್ನ ಸ್ವಾಧೀನ ಇಟ್ಕೊಳ್ಳುವಂಥ ಶಕ್ತಿ ಇದೆ ಮೋಹನಿ ಕರ್ಮ.
ಅಷ್ಟು ಕಾಲ ಸಂಸಾರದಲ್ಲಿ ಆ ಜೀವ ಪರಿಭ್ರಮಣೆ ಮಾಡ್ತಾ ಇದ್ರು, ಆ ಜೀವಿಯನ್ನ ತನ್ನ ಪ್ರಭಾವದಲ್ಲಿ ಇಟ್ಕೊಳ್ತದೆ. ಅಷ್ಟೇ ಅಲ್ಲ, ಮತ್ತೆ ಮೋಹಿನಿ ಕರ್ಮದ ಉದಯ ಆಗ್ತದೆ. ಇದರಿಂದ ಮತ್ತು ಕರ್ಮಗಳು ಬಂದ ಆಗ್ತದೆ. ಪೂರ್ವದ ಕರ್ಮದಿಂದ ಮತ್ತು ಮೋಹ ಆಗ್ತದೆ, ಮೋಹದಿಂದ ಮತ್ತು ಕರ್ಮ ಆಗ್ತದೆ. ನಿರಂತರ ಈ ರೀತಿ ಮೋಹಿನಿ ಕರ್ಮ ಸಂಸಾರದಲ್ಲಿ, ರಾಜಯಾನ ಸಂಸಾರದಲ್ಲಿ ಅಂದ್ರೆ ಮೋಹಿನಿ ಕರ್ಮ. ಸಂಸಾರ ಪರಿಭ್ರಮಣೆ ಮಾಡಿಸುವಂತ ರಾಜ ಯಾರು? ಮೋಹನಿಯ ಕರ್ಮ. ಅದರಲ್ಲೂ ದರ್ಶನ ಮೋಹಿನಿ ಕರ್ಮ. ಅದಕ್ಕೆ ಹೇ ಪ್ರಭು ಕರೋ ಭೂಮಿ ಸ್ವಾಮಿ ಅಂದ್ರೆ ನನ್ನ ಮೋಹಿನಿಯ ಕರ್ಮ ಏನಾಗಲಿ ಪ್ರಭು, ಸ್ವಾಧೀನವಾಗಲಿ. ಇನ್ನು ಚಾರಿತ್ರ ಮೋಹಿನಿ ಕರ್ಮ, ಚಾರಿತ್ರ ಮೋಹಿನಿ ದರ್ಶನ ಮೋಹಿನಿ ಕರ್ಮದಿಂದ ಸಮ್ಯಕ್ ದರ್ಶನ ಪ್ರಾಪ್ತವಾಗಲ್ಲ. ಹಾಗೆ ಚಾರಿತ್ರ ಮೋಹಿನಿ ಕರ್ಮದಿಂದ ಸಮ್ಯಕ್ ಚಾರಿತ್ರ ಪ್ರಾಪ್ತವಾಗಲ್ಲ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಈ ದರ್ಶನ ಮೋಹಿನಿ ಕರ್ಮದ ಪ್ರಭಾವ. ಇನ್ನು ಚಾರಿತ್ರ ಮೋಹಿನಿ ಕರ್ಮ ಪ್ರಭಾವ ಚಾರಿತ್ರವನ್ನು ಪಾಲನೆ ಮಾಡಲು ಬಿಡೋಲ್ಲ, ತನ್ನ ಸ್ವಾಧೀನ ಇಟ್ಕೊಂಡಿರ್ತದೆ. ನೀವೆಲ್ಲ ಮನೆ ಯಾಕೆ ಬಿಟ್ಟಿಲ್ಲ? ಪ್ರಶ್ನೆ. ನೀವು ಮನೆ ಯಾಕೆ ಬಿಡ್ಲಿಲ್ಲ ಹೇಳ್ರಿ? ಯಾಕೆ ಬಿಡ್ಲಿಲ್ಲ ಹೇಳ್ರಿ? ಮೋಹಿನಿ ಕರ್ಮವಿದೆ. ಏನು ಹೇಳಿರಿ? ಮೋಹಿನಿಯ ಕರ್ಮವಿದೆ, ಅದಕ್ಕಾಗಿ ಬಿಟ್ಟಿಲ್ಲ. ಯಾರು ಮೋಹಿನಿ ಕರ್ಮದ ಉಪಶಮನವಾಗಿದೆ ಅಂತವರು ಏನು ಮಾಡ್ತಾರೆ? ಮನೆ ಬಿಟ್ಟು ಮೋಕ್ಷ ಮಾರ್ಗದಲ್ಲಿ ಹೋಗ್ತಾರೆ, ಪುರುಷಾರ್ಥವನ್ನ ಮಾಡ್ತಾರೆ. ಮನೆ ಬಿಡಬೇಕಂದ್ರೆ ಮೋಹ ಕಡಿಮೆ ಆದಾಗಲೇ ಬಿಡಕ್ಕೆ ಸಾಧ್ಯ ಐತಿ. ಏನೂ ಇಲ್ಲ, ನಾ ತಂದೆನೂ ಇಲ್ಲ, ನಾ ತಾಯಿನೂ ಇಲ್ಲ, ನಾ ಪತ್ನಿನೂ ಇಲ್ಲ, ನಮ್ಮ ಮಕ್ಕಳು ಇಲ್ಲ. ಆದರೂ ಸಂಸಾರ ಬಿಟ್ಟು ಬರಕ್ಕಾಗಂಗಿಲ್ಲ. ಅಂದ್ರೆ ಬಿಡದೇ ಇದ್ದವ್ರು ಯಾರು? ಹಾಗಾದ್ರೆ ಹಿಡ್ಕೊಂಡಿದ್ದವ್ರು ಯಾರು? ಯಾರು? ಮೋಹಿನಿಯ ಕರ್ಮ ಪ್ರಬಲವಾದಂಥದ್ದಿದೆ. ಹೇ ಪ್ರಭು ಕರೋ ಮೋಹಿ ಸ್ವಾಧೀ. ಯಾವ ಮೋಹಿ ಕರ್ಮ ಕ್ಷಯ ಆಗ್ತದೆ ಆಗಲಿನೇ ಮೋಕ್ಷವಾಗ್ತದೆ. ಉಪಶಮವಾದಾಗ ಮೋಕ್ಷ ಮಾರ್ಗ ಪ್ರಾಪ್ತವಾಗ್ತದೆ. ಪತಿತ ಭೂತ ಪಾವನ ಕಿಯೇ ಕಿನತಿ ಕೌನ ಕರೆ ಅಂಜನ ಸಿತಾರೆ ತುದಿ ಜಯ 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 ನದಿ. ಅಂಜನ ಪತಿತ ಬಹುತ ಪಾವನ ಕಿಯೇ. ಪತಿತ ಬಹುತ ಪಾವನ ಕಿ ಅಂದ್ರೆ ನಿಮ್ಮ ಭಕ್ತಿಯನ್ನು ಮಾಡಿ ಯಾರ್ಯಾರು ಪಾವನರಾಗಿದ್ದಾರೆ? ಯಾರ್ಯಾರ ಹೆಸರು ಹೇಳ್ರಿ ಪ್ರಭು? ಬಹಳ ಜನ ಇದ್ದಾರೆ. ಏನಾಗಿದ್ದಾರೆ? ಬಹಳ ಜನ ಪಾವನರಾಗಿದ್ದಾರೆ. ಅಂಜನಾದೇವಿ ನೋಡ್ರಿ, ಕರ್ಮ ಯಾರಿಗೂ ಸಹ ಬಿಟ್ಟಿಲ್ಲ. ಆಕೆ ಪೂರ್ವದಲ್ಲಿ ಮಾಡಿರುವಂತ ಕರ್ಮದ ಉದಯದಿಂದ ಗರ್ಭದಲ್ಲಿ ಮೋಕ್ಷಗಾಮಿ ಪುತ್ರ ಹನುಮಾನ್ ಇದ್ದಾನೆ ನೋಡ್ರಿ. ತದ್ಗವ ಮೋಕ್ಷಗಾಮಿ, ಅದೇ ಭವದಲ್ಲಿ ಮೋಕ್ಷಕ್ಕೆ ಹೋಗುವಂತವನು ಕಾಮದೇವಿ. ಹಾಗೆ ಇಷ್ಟು ಶಕ್ತಿಶಾಲಿ ಮನುಷ್ಯ ಅಂದ್ರೆ ಆತ ವಜ್ರಸ್ವನ ರಾಜಸ್ಥಾನ ಜನ್ಮವಾಗಿ ಕೆಲವೇ ಸಮಯದಲ್ಲಿ ಆತನನ್ನ ಅಂದರೆ ಆಕೆಯ ಮಾಮ ಅಂದರೆ ತಾಯಿಯ ತಮ್ಮ ಆತನನ್ನ ಆಕೆಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹನುಮಾನ ಜನ್ಮ ಎಲ್ಲ ಆಗ್ತದೆ, ಎಲ್ಲ ಆಗ್ತದೆ. ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ? ತಿಳಿಬೇಕು. ಪದ್ಮಪುರಾಣ ಓದಬೇಕು. ನೀವೆಲ್ಲ ಧಾರಾವಾಹಿ ಇದನ್ನೆಲ್ಲ ನೋಡ್ತೀರಿ, ಅವೆಲ್ಲ ನೋಡೋದು ಪೂರ್ವಾಚಾರ್ಯರು ಬರೆದಂಥ ಗ್ರಂಥಗಳನ್ನು ದಿವಸ ಓದಬೇಕು. ಪ್ರತಿದಿನ ಒಂದು 10 ನಿಮಿಷವಾದರೂ ಸಹ ಸ್ವಾಧ್ಯಾಯವನ್ನು ಮಾಡಬೇಕು. ಪ್ರಥಮಾನುಗ್ರಹದಿಂದ ಪ್ರಾರಂಭ ಮಾಡಬೇಕು. ಗೊತ್ತಾಗ್ತದೆ ನಿಮಗೆಲ್ಲ. ಆತನ ಜನ್ಮ ಆಗ್ತದೆ, ಕಾಡಿನಲ್ಲಿ ಜನ್ಮವಾಗ್ತದೆ.
ಕಾಡಿನಲ್ಲಿ ಮೃಗಗಳಿರ್ತವೆ, ಪಶುಗಳಿರ್ತವೆ ಅಂತ ಗುಹೆಯಲ್ಲಿ ಜನ್ಮವಾಗ್ತದೆ. ಗುಹೆಯಲ್ಲಿ ಜನ್ಮವಾದಾಗ ಆ ಜನ್ಮ ಉತ್ಸವ ಮಾಡಲಿಕ್ಕೆ ಯಾರೂ ಇರಲ್ಲ. ಇನ್ನು ಪತಿ ಇಲ್ಲ, ತಂದೆ ಇಲ್ಲ, ತಂದೆ ಎಲ್ಲೂ ಇದ್ದಾರೆ. ಅಜ್ಜ ಅಜ್ಜಿ ಒಂದು ಬಳಗ ಯಾರೂ ಇಲ್ಲ. ಅಂಜನ ಬಾಲ್ಯದ ಸಖಿ ಇಬ್ಬರು ಮಾತ್ರ ಇರ್ತಾರೆ, ಮತ್ತೆ ಯಾರೂ ಇರೋಲ್ಲ. ಅದೇ ಸಮಯದಲ್ಲಿ ಒಂದು ಸಿಂಹ ಅವ್ರು ತಿರ್ಲಿಕ್ಕೆ ಬರ್ತದೆ ನೋಡಿ. ಆದರೆ ಆ ಸಿಂಹವನ್ನ ರಕ್ಷಣೆ ಮಾಡಲಿಕ್ಕೆ ಆ ಗುಹೆಯಲ್ಲಿ ಕಿನ್ನರ ಜಾತಿಯ ದೇವತೆಗಳು ಪತಿ ಪತ್ನಿಯರು ಇರ್ತಾರೆ, ವಾಸ ಮಾಡಿರ್ತಾರೆ. ಗಾಯನವನ್ನು ಮಾಡಿರುವಂಥ ದೇವತೆಗಳು. ಈ ವಾದ್ಯ ಬಾರಿಸೋರು ಇರ್ತಾರಲ್ಲ, ಹಾಗೆ ದೇವತೆಗಳಲ್ಲೂ ಸಹ ಅವರು ಕಿನ್ನೂರಿಯನ್ನು ಬಾರಿಸುವಂಥವ್ರು, ಗಾಯನ ಮಾಡುವಂಥವ್ರು ಅಂತ ದೇವತೆಗಳು ಆ ಗುರಿಯಲ್ಲಿದ್ದಿರ್ತಾರೆ. ಆಗ ಸಿಂಹಲ್ಲಿ ತಿನ್ಲಿಕ್ಕೆ ಬಂದಾಗ ಆ ದೇವಿ ಹೇಳ್ತಾಳೆ, ಇವ್ರನ್ನ ರಕ್ಷಣೆಯನ್ನು ಮಾಡ್ರಿ, ಹೋಗ್ರಿ ಅಂತ ನನ್ನ ಪತಿ ಹೇಳ್ತಾಳೆ. ಗರ್ಭಿಣಿ ಇರ್ತಾರೆ, ಆಗ ಇವರೇ ಇರ್ತಾರೆ. ಅಷ್ಟೊತ್ತಿಗೆ ಆ ಸತಿ ಏನು ಮಾಡ್ತಾಳೆ, ವಿದ್ಯಾಧರಿಗಳಾಗಿ ವಿದ್ಯುತ್ತಿನ ಮೇಲೆ ಹಾರು ಹೋಗಿ ಬಿಡ್ತಾರೆ. ಅಂಜನ ಮಾತ್ರ ಗುಹೆಯಲ್ಲಿ ಒಬ್ಬಳೇ ಉಳಿತಾಳೆ. ಗುಹೆ ಬಾಗಿಲಲ್ಲಿ ಸುತ್ತಾಡ್ತಾ ಇರ್ತಾಳೆ ಆಕಿ ತನ್ನ ಗೆಳತಿಗಾಗಿ. ಕೆಳಗೆ ಬರ್ತಾಳೆ, ಮೇಲೆ ಹೋಗ್ತಾ ಇರ್ತಾಳೆ. ಆದರೆ ಆಕೆಗೆ ರಕ್ಷಣೆ ಮಾಡಲಿಕ್ಕೆ ಆಗೋಲ್ಲ. ಆಗ ಅಂಜನ ನಮೋಕಾರ ಮಂತ್ರ ಪಠನೆ ಮಾಡ್ತಾ ಗುಹೆಯಲ್ಲಿ ಕೂತ್ಕೊಂಡು ತುಂಬ ಗರ್ಭಿಣಿ ಇದ್ದಾಳಾಕಿ. ಆ ಸಮಯದಲ್ಲಿ ಆ ದೇವ ಅಷ್ಟಪದವಾಗಿ ಬರ್ತಾನಾದ. ಏನಾಗ್ತಾನಾದ? ಅಷ್ಟಪದನಾಗಿ ಬಂದು ಅದರ 8 ಕಾಲುಗಳಿರುತ್ತದೆ. ಇದೊಂದು ಜಾನುವಾರು. ಮೊದಲು ಹಿಂದೆಲ್ಲ ಇರ್ತಿದ್ದು ಬಹಳ ಶಕ್ತಿಶಾಲಿ ಪ್ರಾಣಿ. ಆ ಕಿನ್ನರ ಜಾತಿ ದೇವ ತಿರಿಯಂಚ ಪ್ರಾಣಿಯ ವಿಕ್ರಿಯೆಯಿಂದ ಮಾಡಿಕೊಂಡು ಬರ್ತಾನಾತ. ಮತ್ತು ಸಿಂಹ ಯಾವಾಗ ಇನ್ನು ಆಕೆ ಮೇಲೆ ಎರಗಬೇಕಂತೇಳಿ ಇದು ಮಾಡ್ತಾ ಇರ್ತದೆ, ಅಷ್ಟೊತ್ತಿಗೆ ಆ ಸಿಂಹದ ಮೇಲೆ ಆಕ್ರಮಣವನ್ನು ಮಾಡಿ, ಸಿಂಹದೊಂದಿಗೆ ಹೋರಾಟವನ್ನು ಮಾಡಿ ಸಿಂಹವನ್ನು ಸಾಧಿಸ್ತಾನೆ ಅಷ್ಟಪ್ಪ. ಇದರಿಂದ ಬಹಳ ಖುಷಿ ಆಗ್ತದೆ ಸಖಿಗೆ. ಮತ್ತು ಇವರೆಲ್ಲ ಭಯಭೀತರಾಗಿರ್ತಾರೆ ಆ ಸಮಯದಲ್ಲಿ. ಮತ್ತು ಪುನಃ ಅವರು ಗಾಯನವನ್ನು ಹಾಡ್ತಾ ಇರ್ತಾರೆ ಆ ಗುಹೆ. ಆ ಗುಹೆಯಲ್ಲಿ ನೋಡಿ, ಗುಹೆಯಲ್ಲಿ ಫಸ್ಟ್ ಬಂದಾಗ ಆ ಕಡೆ ನೋಡಿ ಪಾಪಕರ್ಮ ಯಾರನ್ನು ಬಿಡೋಲ್ಲ. 22,000 ವರ್ಷಗಳ ನಂತರ ಪತಿ ಆಕೆ ಮೇಲೆ ಮನಸ್ಸು ಮತ್ತು ಆಕೆಯೊಂದಿಗೆ ಅವನಿಗೆ ಭಾವ ಆಗ್ತದೆ, ನಾನು ಇಷ್ಟು ದಿವಸ ನಾನು ಈಕೆಯೊಂದಿಗೆ ಮಾತಾಡಲಿಲ್ಲ, ಬಹಳ ದುಃಖಿಯನ್ನು ಮಾಡಿದೆ. ಈಕೆಗೆ ಯುದ್ಧಕ್ಕೆ ಹೊರಟಿರ್ತಾನಾತ. ರಾವಣನ ಆದೇಶದ ಮೇರೆಗೆ ಒಬ್ಬ ರಾಜನನ್ನು ಸೆರೆ ಹಿಡಿಲಿಕ್ಕೆ ಹೋಗ್ತಾ ಇರ್ತಾನಾತ. ಅಂದ್ರೆ ಅಷ್ಟು ಬಲಶಾಲಿಯಾಗಿರ್ತಾನೆ ರಾಜ. ಆತನ 100 ಜನ ಮಕ್ಕಳು ಬಹಳ ಶಕ್ತಿಶಾಲಿಗಳಾಗಿರ್ತಾರೆ. ಇದರಿಂದ ಆತನು ರಾವಣನಿಗೆ ಸರಕಾಗ್ತಾನೆ, ನೀನು ಒಂದು ವೇಳೆ ನಿಜವಾದ ವಿದ್ಯಾಧರ ರಾಜನಾಗಿದ್ರೆ ದೇವಪೂಜಿತವಾದಂಥ ಅಸ್ತ್ರಗಳನ್ನು ಬಿಟ್ಟು ನೀನು ಸಾದಾ ಬಾ ನನ್ನೊಟ್ಟಿಗೆ ಯುದ್ಧ ಮಾಡಿ, ಶಕ್ತಿ ಇದ್ರೆ ನೋಡೋಣ, ನೀನು ಚಕ್ರಗಳನ್ನ ದೇವಪೂಜಿತವಾದ ಅಸ್ತ್ರಗಳನ್ನು ಬಿಟ್ಟು ಬಾ ಅಂತ. ಆಗ ರಾವಣ ವಿಚಾರ ಮಾಡ್ತಾನೆ, ಬಹಳ ದಿನ ಹೋಗಿ ಯುದ್ಧ ಮಾಡ್ತಾನೆ. ಯುದ್ಧದಲ್ಲಿ ಒಂದು ತಮ್ಮಂದಿರೆಲ್ಲ ಸೆರೆ ಸಿಗ್ತಾರೆ ಹೋಗಿ. ಆಗ ಯುದ್ಧವನ್ನ ವಿರಾಮ ಮಾಡಿ ಪವನಂಜಯನ ಕರೆಸ್ತಾನಾದ. ಪವನಂಜಯನಿಗೆ ಪತ್ರವನ್ನು ಬರೀತಾನೆ. ಪವನಂಜಯನ ತಂದೆಗೆ ಬರೀತಾನೆ. ಆದರೆ ಪವನಂಜಯನ ತಂದೆ ಹೋಗಿ ರೆಡಿ ಆಗ್ತಾ ಇದ್ದಾಗ ಪವನಂಜಯ ಸ್ವತಃ ಯುದ್ಧಕ್ಕೆ ಹೋಗ್ಲಿಕ್ಕೆ ತಯಾರಾಗ್ತಾನೆ. ಯುದ್ಧಕ್ಕೆ ಹೋಗುವಾಗ ಮನೆಯಿಂದ ಆತನು ತನ್ನ ರಾಜ್ಯದ ಹೊರಗೊಳ್ತಾ ಇದ್ದಾಗ ಎಲ್ಲ ರಾಣಿಯರು ಬಂದು ಆತನಿಗೆ
ಮಂಗಲವಾಗಲಿ, ಜಯಶಾಲಿಯಾಗಿ ಬರ್ರಿ ಅಂತೇಳಿ ಆತನಿಗೆ ಆಜ್ಞೆಯನ್ನು ಬೆಳಗ್ತಾರೆ. ಆ ಸಮಯದಲ್ಲಿ ಅಂಜನನು ಬಂದು ಸೈಡಲ್ಲಿ ಕಂಬದ ಮರಿಯಲ್ಲಿ ಪತಿ ಮುಖವನ್ನು ನೋಡ್ತಾ ಇರ್ತಾರೆ. ಬಹಳ ಜನ ಪತ್ನಿಯರು ಆತನಿಗೆ ಪਹੁಂಚಿ ಅವಾಗ ನೋಡಿದ ತಕ್ಷಣ ಆಕೆಯ ಮುಖವನ್ನು ನೋಡಿ ಆತನು ಇಷ್ಟು ಸಿಟ್ಟಾಗ್ತಾನೆ, ಇಷ್ಟು ವ್ಯಂಗ್ಯವಾಗಿ ಬೈತಾನೆ ಆಕೆಗೆ. ಪದ್ಮಪುರಾಣದಲ್ಲಿ ಆಚಾರ್ಯರು ವಿಷಯನ ಆಚಾರ್ಯರು ಉಲ್ಲೇಖ ಮಾಡಿದರೆ ಎಷ್ಟು ಬಹಳ ವ್ಯಂಗ್ಯವಾದ ಶಬ್ದಗಳನ್ನು ಬಳಕೆಯನ್ನು ಮಾಡ್ತಾನೆ ಆಕೆ. ನನ್ನ ಮುಖವನ್ನು ತೋರಿಸಬೇಡ ನೀನು ಅಂತೇಳಿ ವ್ಯಂಗ್ಯವಾಗಿ ಆಕೆ ಬೈದ ತಕ್ಷಣ ಆಕೆ ಹೋಗಿ ಬೀಳ್ತಾಳೆ. ಅಂದ್ರೆ ಊಟ ಹಸಿವಿಂದ ಒಂದು ಕಡ್ಡಿ ಹಾಗೆ ಆಗಿರ್ತಾಳೆ ಆಕೆ. ಅಲ್ಲಿ ಮೂರ್ಛಿತರಾಗಿ ಬಿದ್ದಿರ್ತಾಳೆ. ನೀನು ಸತ್ಯ ಹಾಳಾಗಿ ಹೋಗು, ನಿನ್ನ ದರಿದ್ರವಾದ ಮುಖವನ್ನು ನಾನು ತೋರಿಸಬೇಡ, ಅಪಸಕನವಿದೆ ನಿನ್ನ ಮುಖವನ್ನು ನೋಡೋದ್ರಿಂದ ಅಂತೇಳಿ ಬೈದು ಆತನು ಹೋಗ್ತಾನೆ. ಹೋದಾಗ ಮಾನಸ ಸರೋವರದ ಪಕ್ಕದಲ್ಲಿ ಕತ್ಲೆ ಆಗ್ತದೆ. ಅಲ್ಲಿ ಹೋದ ತಕ್ಷಣ ಸೈನ್ಯವನ್ನೆಲ್ಲ ನಿಲ್ಲಿಸ್ತಾನೆ. ಮಂತ್ರಿಗಳಿಗೆ ಆದೇಶವನ್ನು ಮಾಡ್ತಾನೆ, ಇಲ್ಲಿ ಕುಟೀರವನ್ನು ನಿರ್ಮಾಣ ಮಾಡಿ ಅಲ್ಲ, ಎಲ್ಲರೂ ಸಹ ವಿಶ್ರಾಮವನ್ನು ಮಾಡಿ ವಿಶ್ರಾಮ ಮಾಡ್ತಾ ಇರ್ತಾರೆ. ದೊಡ್ಡದಾದಂಥ ವಿದ್ಯಾಧರರು ಕ್ಷಣಾರ್ಧದಲ್ಲಿ ಭವನದ ನಿರ್ಮಾಣವಾಗ್ತದೆ. ವಿದ್ಯೆಯ ಬದಲಿನ ಮಾನಸ ಸರೋವರದ ಪಕ್ಕದಲ್ಲಿ ವಿಶಾಲವಾದಂತಹ ಭವನ ನಿರ್ಮಾಣವಾಗ್ತದೆ. ಹಾಗೆ ಸೈನಿಕರೆಲ್ಲರೂ ಸಹ ಅದರಲ್ಲಿ ಉಳ್ಕೊಂಡಿರ್ತಾರೆ. ಇನ್ನು ಭವನದ ಬಾಗಿಲಲ್ಲಿ ಕುತ್ಕೊಂಡು ಆತನು ಗಾಳಿಗಾಗಿ ಆತ ಹೊರ ಕುತ್ಕೊಂಡಿರ್ತಾನೆ. ಸರೋವರದಲ್ಲಿ ಎರಡು ಪಕ್ಷಿ, ಚಪ್ಪ ಮತ್ತು ಚಕ್ವಿ, ಎರಡು ಪಕ್ಷಿಗಳು ಸರೋವರಲ್ಲಿ ಕತ್ಲೆ ಆಗ್ತಾ ಇರ್ತದೆ. ಸೂರ್ಯನ ಅಸ್ತನ ಆಗ್ತಾ ಇರ್ತಾನೆ. ರಾತ್ರಿಯಲ್ಲಿ ಚಪ್ಪ ಮತ್ತು ಚಕ್ವಿ ಎರಡು ಒಟ್ಟಿಗೆ ಇರೋಲ್ಲ. ರಾತ್ರಿಯಲ್ಲಿ ಬೇರೆ ಬೇರೆ ಆಗಿರ್ತವೆ, ಹಗಲ ಒಟ್ಟಿಗೆ ಇರ್ತದೆ. ಹಾಗೆ ಕತ್ಲೆ ಆಗ್ತಾ ಇದ್ದಾಗ ಬೇರೆ ಬೇರೆ ಆಗಿ ಹೋಗ್ತದಲ್ಲ. ಆ ಹೆಣ್ಣು ಪಕ್ಷಿ ಗಂಡು ಪಕ್ಷಿಯನ್ನ ಬಿಟ್ಟಿರ್ಲಿಕ್ಕಾಗದೆ ಒಂದು ರಾತ್ರಿ ಇನ್ನೇನು ಸೂರ್ಯ ಮುಳುಗ್ತಾ ಇದ್ದಾನೆ, ಇಷ್ಟು ವ್ಯಾಕುಲ ಆಗ್ತಾ ಇದೆ ಮತ್ತು ಪತಿಯನ್ನು ಹೋಗಿ ತಪ್ಪಿಕೊಳ್ತಾ ಇದೆ ಮತ್ತು ಹೋಗಿ ನೀರೊಳಗೆ ಮುಳುಗ್ತಾ ಇದೆ. ಪತಿ ಹೋಗ್ತಾ ಇದ್ದಾನೆ. ಚಪ್ಪ ಪಕ್ಷಿ ಇದರಿಂದ ಕಣ್ಣಲ್ಲಿ ನೀರು ಸುರಿಸ್ತಾ ಇರ್ತದೆ, ನೀರಲ್ಲಿ ಮುಳುಗ್ತಾ ಇರ್ತದೆ, ಇಣಿಮಿಕ್ಕಿ ನೋಡ್ತಾ ಇರ್ತದೆ ಎಲ್ಲ ಕಡೆಯಲ್ಲೂ ಸಹ. ಮತ್ತು ಬಹಳ ವ್ಯಾಕುಲವಾಗಿ ಆ ಪಕ್ಷಿ ಮತ್ತೆ ಮತ್ತೆ ಚಪ್ಪವನ್ನ ನೆನಪಿಸ್ತಾ ಇರ್ತದೆ. ಅಷ್ಟೊತ್ತಿಗೆ ಸೂರ್ಯ ಮುಳುಗುತ್ತಾ ಇರ್ತದೆ. ಈ ದೃಶ್ಯವನ್ನ ನೋಡಿ ಪೌನಂಜಿಯ ವಿಚಾರ ಮಾಡ್ತಾರೆ. ಚಪ್ಪ ಒಂದು ರಾತ್ರಿ ಚಕ್ವಿಯನ್ನು ಬಿಟ್ಟಿರ್ಲಿಕ್ಕಾಗದೆ ಇಷ್ಟು ವೇದನೆಯನ್ನು ಅನುಭವಿಸ್ತಾ ಇದ್ರೆ ಅಂಜನ ಹೇಗಿದ್ದಿರ್ಬೋದು. 22,000 ವರ್ಷಗಳಾದವು. ಆಕೆಯೊಂದಿಗೆ ಒಂದು ಮಾತನಾಡಿಲ್ಲ, ಒಂದು ಶಬ್ದನ ನಾನು ಮಾತನಾಡಲಿಲ್ಲ. ಹೇಗಿರ್ಬೋದು ವಿಚಾರ ಮಾಡಿ ಆತ ತನ್ನ ಆಪ್ತನಾದಂಥವರಿಗೆ ಗೆಳೆಯನಿಗೆ ಹೇಳ್ತಾನೆ, ನಾನಿವತ್ತು ಹೋಗ್ಲೇಬೇಕು. ಯಾಕಂದ್ರೆ ಯುದ್ಧಕ್ಕೆ ಹೋಗುವಾಗ ಯುದ್ಧಕ್ಕೆ ಹೋದರೂ ವಾಪಸ್ ಬರೋದು ನಿಶ್ಚಿತವಾದಂಥದ್ದಿಲ್ಲ. ಒಂದು ವೇಳೆ ಯುದ್ಧದಲ್ಲಿ ಮರಣ ಆದರೆ ಯಾವಾಗಲೂ ಸಹ ಈ ಕೊರಗು ನನ್ನೊಂದಿಗೆ ಯಾವಾಗಲೂ ಇರುತ್ತದೆ. ಆಕೆಯೊಂದಿಗೆ ಒಂದು ಮಾತನಾಡಿಲ್ಲ ನಾನು, ಆದರೆ ಆಕೆಗೆ ದ್ರೋಹವನ್ನು ಮಾಡಿದಾಗ ಅಂದರೆ ಆಕೆಯ ಕರ್ಮ ನಿರ್ಸರಿ ಆಗುವಂತಹ ಸಮಯ ಬಂದಿರುತ್ತದೆ. ಆಗ ಈತನಿಗೆ ಆಕೆಯ ಬಗ್ಗೆ ಭಾವ ಆಗ್ತದೆ. ಈಗಷ್ಟೇ ಹೋಗಬೇಕು ಅಂತ ಆಗ್ತಾನೆ. ಆಗ ಆತನ ಗೆಳೆಯ ಹೇಳ್ತಾನೆ, ನೀವೆಲ್ಲರೊಂದಿಗೆ ಯುದ್ಧವನ್ನು ಮಾಡಿ ಜಯಶಾಲಿಯಾಗಿ ಬರ್ತೇನೆ ಅಂತೇಳಿ ತಂದೆ ತಾಯಿ ಹಿರಿಯವರ ಆಶೀರ್ವಾದ ತಗೊಂಡು ಬಂದಿದ್ರಿ, ಈಗ ಹೋಗೋದ್ರಿಂದ ಹಾಸ್ಯಕ್ಕೆ ಕಾರಣವಾಗ್ತದೆ. ಹಾಗಾಗಿ ನಾನು ಹೋಗಲೇಬೇಕು ಅಂತ ಹೇಳ್ತಾನೆ. ಹೋಗ್ಲಿಕ್ಕೆ ಒಂದು ಕ್ಷಣನೂ ಇರ್ಲಿಕ್ಕೆ ಆಗಲ್ಲ ನನಗೆ. ಆಗ ಮಂತ್ರಿಗಳಿಗೆ ಆದೇಶವನ್ನು ಮಾಡಿ ಆತನು ರಾತ್ರು ಹೋಗ್ತಾರೆ. ಹೋಗಿ ತಂದೆ ತಾಯಿಯವರ ಮನೆಗೆ ಹೋಗಲ್ಲ. ಆಕೆ ಅಂತಃಪುರದಲ್ಲಿ ಹೋಗಿ ಆಕೆಯೊಂದಿಗೆ ಒಂದು ದಿನ ರಾತ್ರಿ ಉಳಿದು ರಾತ್ರಿ ಬೆಳಗ್ಗೆ ವಾಪಸ್ ಆತನ ವಿದ್ಯಾಧರ ಒಂದು ಸೈನ್ಯದಲ್ಲಿ ಸೇರ್ಕೊಳ್ತಾನೆ. ಹಾಗೆ ಆಕೆ ಹೇಳ್ತಾಳೆ, ಒಂದು ವೇಳೆ ನಾನು ಗರ್ಭವನ್ನು ಧಾರಣೆ ಮಾಡಿದರೆ ಲೋಕಾಪವಾದಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ತಾವು ತಂದೆ ತಾಯಿಯನ್ನು ಭೇಟಿಯಾಗಿ ಹೋಗಬೇಕು ಅಂತ ಹೇಳ್ತಾರೆ. ಬಹಳ ವಿನಂತಿ ಮಾಡ್ತಾರೆ. ಆದರೆ ಆತನು ಹೋಗಲ್ಲ. ನಾನು ಹೇಗೆ ಮಗವನ್ನು ತೋರಿಸಿ ತಂದೆ ತಾಯಿಯರಿಗೆ ಮತ್ತು ನಾಚಿಕೆ ಆಗ್ತದೆ, ಹೋಗಲ್ಲ, ನಾನು ಬೇಗ ಬರ್ತೇನೆ ಅಂತೇಳಿ
ನನ್ನ ಗುರುತಿಗಾಗಿ ಮುದ್ರೆ ಉಂಗುರವನ್ನು ಕೊಟ್ಟು ಹೋಗ್ತಾನ. ಆಕೆ ಗರ್ಭಿಣಿ ಆಗ್ತದೆ. ಆತನು ಬರೋದು ವಿಳಂಬವಾಗ್ತದೆ. ಯುದ್ಧಕ್ಕೆ ಹೋದರೆ 6 ತಿಂಗಳ, ವರ್ಷ, 2 3 ವರ್ಷ, 5 ವರ್ಷ, 10 ವರ್ಷ ರಾಜರು ಬರ್ತಾನೆ ಇಲ್ಲಿಲ್ಲ ವಾಪಸ್. ಆಗ ಅಂಜನ್ನ ಅತ್ತೆ ಮಾವ ಆಕೆಯನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಅಂದರೆ ನೀನು ಪರಪುರುಷನಲ್ಲಿ ಗರ್ಭವನ್ನು ಧಾರಣೆ ಮಾಡಿದೆ, ವ್ಯಭಿಚಾರಣೆ ಇದೆಯೇ ಅಂತ ಹೇಳಿ ಮನೆಯಿಂದ ಹೊರಗೆ ಹಾಕ್ತಾರೆ. ಉಂಗುರವನ್ನು ತೋರಿಸ್ತಾರೆ. ಏನು ತೋರಿಸಿದ್ರು ಆಕೆ ವಿಶ್ವಾಸವನ್ನು ಮಾಡೋಲ್ಲ. ಅಸುವ ಕರ್ಮದ ತೀವ್ರ ಉದಯ. ಆಗ ಆಕೆಯನ್ನ ಅಂಜನ ತಾಯಿಯ ಮನೆಯಲ್ಲಿ ತೆಗೆದುಕೊಂಡು ಹೋಗಿ ರಾಜ್ಯದಲ್ಲಿ ಬಿಟ್ಟು ಬರ್ಲಿಕ್ಕೆ ಹೇಳ್ತಾರೆ. ರಾಜ್ಯದ ಹೊರಗಡೆಯಲ್ಲಿ ತಗೊಂಡು ಹೋಗಿ ಬಿಡ್ತಾರೆ. ಬಿಟ್ಟಿದ್ರೆ ಅಂಜನ್ನ ತಂದೆಯೂ ಸಹ ಆಕೆ ಚಾರಿತ್ರವಾಗಿಲ್ಲ ಅಂತ ಹೇಳಿದು ರಾಜ್ಯದಲ್ಲಿ ಪ್ರವೇಶ ಮಾಡಲಿಕ್ಕೆ ಕೊಡೋಲ್ಲ. ಆಕೆ ಗೇಟನ್ನು ಬಂದ್ ಮಾಡ್ತಾನೆ. ಹೊರಗೆ ಆಕೆಯನ್ನ ವನದಲ್ಲಿ ಬಿಟ್ಟು ಬರ್ರಿ ಅಂತ ಆದೇಶ ಮಾಡಿದ್ರು. ಇದರಿಂದ ಆಕೆ ತವರು ಮನೆಯೂ ಇಲ್ಲ, ಗಂಡನ ಮನೆಯೂ ಇಲ್ಲ. ಕೊನೆಗೆ ಕಾಡಲ್ಲಿ ಇರ್ತಾರೆ. ಕಾಡಲ್ಲಿ ವನದಲ್ಲಿ ಹನುಮಾನಿಗೆ ಜನ್ಮವನ್ನು ಕೊಡ್ತಾರೆ. ಅದೇ ಸಮಯದಲ್ಲಿ ಅವರ ಸೋದರ ಮಾವ ಆತನು ಯಾವುದೋ ಊರಿಗೆ ಹೋಗಿದ್ದಾಗ ಆ ಮಾರ್ಗವಾಗಿ ಬರ್ತಿದ್ದಾಗ ಆತನ ವಿಮಾನ ನಿಂತು ಹೋಗ್ತದೆ. ಅಲ್ಲಿ ಬಂದ ತಕ್ಷಣ ಆತನು ಕೆಳಗಿಳಿದು ಬರ್ತಾನೆ. ಅಲ್ಲಿ ಬಾಲಕರು ಅಳ್ತಾ ಇರುವಂಥದ್ದು ಆಗ ನೋಡಿ ಆತನು ಪರಿಚಯ ಆಗ್ತದೆ. ಈಕಿ ನನ್ನ ತಂಗಿಯ ಮಗಳು ಅನ್ನೋದು ಗೊತ್ತಾಗ್ತದೆ. ಆಕೆಯನ್ನು ಆತನು ಬಹಳ ಸಂತೋಷದಿಂದ ಧೈರ್ಯವನ್ನು ಹೇಳಿ ಮತ್ತು ಅಳಿಯನನ್ನ ಮತ್ತು ಅಕ್ಕನ ಮಗಳನ್ನು ಆತನ ಏನು ಮಾಡ್ತಾನೆ, ತನ್ನ ವಿಮಾನದಲ್ಲಿ ಕೂಡಿಸಿಕೊಂಡು ಖುಷಿಯಾಗಿ ಹೊನ್ನೂರಿನ ದೀಪಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೋಗುವಾಗ ಮಧ್ಯದಲ್ಲಿ ಒಂದು ದಕ್ಷ ಪರ್ವತ ಬರ್ತದೆ. ಪರ್ವತದಿಂದ ಹೋಗ್ತಾ ಇರುವಾಗ ಬಾಲಕ ಜನ್ಮದಿಂದಲೇ ಬಹಳ ತುಂಟನಾಗಿರ್ತಾನಾತ ಹನುಮ. ಆತನ ವಿಮಾನದಲ್ಲಿ ತಾಯಿಯ ಮಡಿಲಿಂದ ಜಿಗಿದು ಬಿಟ್ಟನಾತ. ಜಿಗಿದು ಜನ್ಮವಾದಂಥ ಬಾಲಕ, ಆ ಚಿಕ್ಕ ಬಾಲಕನೇ ಮೇಲಿಂದ ವಿಮಾನದಿಂದ ಕೆಳಗೆ ಬೀಳ್ತಾನೆ. ಬಿದ್ದು ಶಿಲೆ ಮೇಲೆ ಬೀಳ್ತಾನೆ. ಇನ್ನೇನು ಪುತ್ರನು ನಾಶವಾಗಿ ಹೋದಾಗ ತಾಯಿ ಬಹಳ ದುಃಖಿ ಆಗ್ತಾಳೆ. ಅದರ ಕೆಳಗೊಂದು ನೋಡಿದರೆ ಆ ಪರ್ವತವೆಲ್ಲವೂ ಸಹ ಶಿಲೆಯು ಚೂರಾಗಿರ್ತದೆ. ಆತನು ನಗ್ತಾ ಇರ್ತಾನೆ, ಏನೂ ಆಗಿರಲ್ಲ ಆತನಿ. ಅಂದ್ರೆ ಆತನಿಗೆ ವಜ್ರಬಸವನ ಸಹನ ಅಂತ ಶಕ್ತಿಶಾಲಿಯಾದಂತಹ ಪುತ್ರ. ಆದರೂ ಆಕೆಯ ಕರ್ಮ ಆಕೆಯನ್ನು ಬಿಟ್ಟಿಲ್ಲ. ಮನೆಗೆ ಬಂದ ತಕ್ಷಣ ಪವನಜಯ ಆಕೆಯನ್ನು ಹುಡುಕ್ತಾ ಬರ್ತಾನೆ. ಆತನು ಎಲ್ಲವನ್ನ ತ್ಯಾಗ ಮಾಡಿ ಮುಚ್ಚನಾಗಿ ಬಿಡ್ತಾನಾತ. ಕೊನೆಗೂ ಸಹ ಸಾಯಲಿಕ್ಕೆ ತಯಾರಾಗ್ತಾನಾತ ಆಕೆಗಾಗಿ. ಕರ್ಮ ನೋಡಿ ನಾನಾ ಪ್ರಕಾರವಾಗಿ ಜೀವಿಗಳಿಗೆ ವಿಚಿತ್ರವಾದಂಥ ಉದಯ ಪ್ರಾಪ್ತವಾಗ್ತದೆ. ಕರ್ಮದ ಉದಯದಿಂದ ಕೊನೆಗೆ ಆತನು ಎಲ್ಲವನ್ನು ತ್ಯಾಗ ಮಾಡಿ ಕಾಡಿನಲ್ಲಿ ಸಾಯುವ ಸ್ಥಿತಿಯಲ್ಲಿ ಇರ್ತಾನೆ. ಅಷ್ಟೊತ್ತಿಗೆ ಸೇವಕರೆಲ್ಲ ಬಂದು ನೋಡಿ ಆತನನ್ನ ಹೊನ್ನೂರಿಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಹನುಮಾನ ಮತ್ತು ಅಂಜನ ಪ್ರಾಪ್ತರಾಗ್ತಾರೆ. ಮತ್ತು ಪುನಃ ಅಂಜನನಿಗೆ ಅಷ್ಟು ಕಾಲ ಆಕೆ ದುಃಖಿಯಾಗಿತ್ತು. ಅದಕ್ಕಾಗಿ ಕರ್ಮದ ಉದಯ ಕರ್ಮ ಯಾರನ್ನು ಸಹ ಬಿಡೋಲ್ಲ. ನಿಧತಿ ಕಾಚಿದ ಕರ್ಮ, ದೇವ ಶಾಸ್ತ್ರ ಗುರುಗಳ ಸಾಲಿನಲ್ಲಿ ಕರ್ಮವನ್ನು ಬಂಧ ಮಾಡಿಕೊಂಡ್ರೆ ಆ ಕರ್ಮ ನಿಶ್ಚಿತವಾಗಿ ಜೀವಿಗೆ ಪ್ರಾಪ್ತವಾಗ್ತದೆ. ಇವೆಲ್ಲವೂ ಸಹ ಕರ್ಮದ ನಿರ್ಜರಿಯೆಲ್ಲವೂ ಭಗವಂತನ ಪೂಜೆ ಮಾಡೋದ್ರಿಂದ, ಅಭಿಷೇಕ ಮಾಡೋದ್ರಿಂದ ದೂರವಾಗ್ತದೆ. ಅದಕ್ಕಾಗಿ ತಾವೆಲ್ಲರೂ ಸಹ ಚಿರಮಂದಿರವನ್ನು ಪ್ರಶಸ್ತ ಮಾಡಿಕೊಳ್ಳ್ರಿ. ಎಲ್ಲವನ್ನೂ ಸಹ ವ್ಯವಸ್ಥಿತವಾಗಿ ಮಾಡಿಕೊಂಡ್ರೆ ಊರಿಗೆ, ಸಮಾಜಕ್ಕೆ ಎಲ್ಲವೂ ಸಹ ಒಳ್ಳೆಯದಾಗ್ತದೆ, ಚೆನ್ನಾಗಾಗ್ತದೆ. ಅದನ್ನು ಮಾಡಿಕೊಂಡು ಮುಂದಿನ ಸಮಾಜವನ್ನು ಏಳಿಗೆ ಆಗಬೇಕು. ಎಲ್ಲರೂ ಧರ್ಮದ ಭಾವ ಉತ್ಪನ್ನ ಆಗಬೇಕು. ಎಲ್ಲ ಶ್ರಾವಕರು ಪೂಜೆಯನ್ನು ಮಾಡಬೇಕು, ಭಕ್ತಿಯನ್ನು ಮಾಡಬೇಕು. ಅದಕ್ಕೆ ಪ್ರಶಸ್ತವಾಗಿ ಮಂದಿರವನ್ನು ಮಾಡ್ಕೋಬೇಕು. ಇದೆ ಇರುವುದನ್ನೇ ವ್ಯವಸ್ಥಿತ ಮಾಡ್ಕೋಬಹುದು, ಬಹಳ ಚಂದವಾಗಿ ಮಾಡ್ಕೋಬೋದಲ್ಲ. ಹಾಗೆಲ್ಲ ನೋಡಿಕೊಂಡು ಭಾವನೆಗಳನ್ನು ಮಾಡಿ ಮತ್ತು ಧರ್ಮದ ವಸ್ತುಗಳನ್ನು, ಯಾವುದೇ ಸಾಮಗ್ರಿಗಳನ್ನು ಉಪಯೋಗ ಮಾಡೋದ್ರಿಂದ ಬಹಳ ದೊಡ್ಡ ಪಾಪವಾಗ್ತದೆ. ನಿರ್ಮಲ ದ್ರವ್ಯವನ್ನು ಗ್ರಹಣೆ ಮಾಡೋದ್ರಿಂದ ಬಹಳ ದೊಡ್ಡ ಪಾಪ. ಅಂದರೆ
ಭಗವಂತನಿಗೆ ಎಷ್ಟು ದ್ರವ್ಯ ಅಷ್ಟಲ್ಲ. ಧರ್ಮದ ಯಾವುದೇ ವಸ್ತುಗಳನ್ನು, ಧರ್ಮಸ್ಥಳ ಇರ್ಬೋದು ಅಥವಾ ಯಾವುದೇ ವಸ್ತುಗಳಿರ್ಬೋದು, ಉಪಯೋಗ ಮಾಡೋದು ಮಹಾ ಪಾಪವಾಗುವುದರ ಬಗ್ಗೆ ಒಂದು ನೋಡೋಣ. ಹಾಗೆ ಎಲ್ಲರೂ ಸಹ ಅಭಿಷೇಕ ಮಾಡಲಿಕ್ಕೆ ಬರ್ರಿ. ಶಿಬಿರದಲ್ಲಿ 3 ದಿನ ಕಳೆಯಿತು. ಎಷ್ಟು ದಿವಸ ರೀ? 3 ದಿನ ಕಳೆಯಿತು. ಇನ್ನೇ ಎಷ್ಟು ದಿವಸ ಇದೆ?